ವಿದ್ಯಾರ್ಥಿಗಳೇ, ಗಣಿತ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ 8ನೇ ತರಗತಿಯ ಬೆಂಬಲಿತ ಹಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುನರ್ಮನನ ಹಾಳೆ 11ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡುತ್ತಾ ಹೋಗೋಣ. ಪುನರ್ಮನನ ಹಾಳೆ 11ರಲ್ಲಿ ದತ್ತಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರಗಳಿವೆ. ಹಾಗಾಗಿ ಇದರಲ್ಲಿ ದೈನಂದಿನ ಜೀವನದಲ್ಲಿ ಸರಳವಾದ ದತ್ತಾಂಶಗಳಿಗೆ ವಿವಿಧ ಪ್ರಾತಿನಿಧಿಕ ಮೌಲ್ಯಗಳಾಗಿರ್ತಕ್ಕಂಥ ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕಗಳನ್ನು ಕಂಡುಹಿಡಿತಕ್ಕಂಥದ್ದಿದೆ. ಹಾಗಾಗಿ ವಿದ್ಯಾರ್ಥಿಗಳ ಇಲ್ಲಿ ನಾವು ಸರಾಸರಿ, ಬಹುಲಕ ಮತ್ತು ಒಂದು ಮಧ್ಯಾಂಕಗಳನ್ನು ಕಂಡುಹಿಡಿತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೋಡುತ್ತಾ ಹೋಗೋಣ. ಸೊ 1ನೇ ಪ್ರಶ್ನೆ, ಕೆಳಗಿನ ಕೋಷ್ಟಕದಲ್ಲಿ ಕೆಲವು ಸಂಖ್ಯೆಗಳನ್ನು ದತ್ತಾಂಶಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಗರಿಷ್ಠ ಮೌಲ್ಯ ಮತ್ತು ಕನಿಷ್ಠ ಮೌಲ್ಯಗಳನ್ನು ಗುರುತಿಸಿ ಬರೆಯಿರಿ. ಆ ಮೌಲ್ಯಗಳ ವ್ಯಾಪ್ತಿಯನ್ನು ಕಂಡುಹಿಡಿಯಿರಿ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ನೋಡಿದ್ದೆ ಆದರೆ ನೋಡ್ತಾ ಹೋಗ್ಬೋದು. ಇಲ್ಲಿ ಕೊಟ್ಟಿರ್ತಕ್ಕಂಥ 24, 31, 12, 38, 12, 15ರಲ್ಲಿ ಗರಿಷ್ಠ ಮೌಲ್ಯ ಯಾವುದಿದೆ ಅಂತಂದರೆ ಗರಿಷ್ಠ ಮೌಲ್ಯ ನಮಗೆ ಕಾಣಿಸ್ತಾ ಇದೆ 38 ಅಂತಕ್ಕಂಥದ್ದು ಗರಿಷ್ಠವಾಗಿರ್ತಕ್ಕಂಥ ಮೌಲ್ಯವಾಗಿದೆ. ಅದನ್ನು ಗರಿಷ್ಠ ಮೌಲ್ಯ ಬರೆಯಲಾಗಿದೆ. ಕನಿಷ್ಠ ಮೌಲ್ಯ ಎಷ್ಟಾಗಿದೆ? 12. ಸೊ ಗರಿಷ್ಠ ಮೌಲ್ಯ ಮತ್ತು ಕನಿಷ್ಠ ಮೌಲ್ಯಗಳ ವ್ಯತ್ಯಾಸವನ್ನೇ ವ್ಯಾಪ್ತಿ ಅಥವಾ ರೇಂಜ್ ಎಂದು ಕರಿತೀವಿ. ಸೊ ನೋಡ್ತಾ ಇರ್ಬೋದು, ರೇಂಜ್ ಎಷ್ಟಾಗಿದೆ ಇಲ್ಲಿ? ಹೈಯೆಸ್ಟ್ ಮೈನಸ್ ಲೋಯೆಸ್ಟ್, ಗರಿಷ್ಠ ಮತ್ತು ಕನಿಷ್ಠಗಳನ್ನು ತೆಗೆದುಕೊಂಡಾಗ ನಮಗೆ ಇಲ್ಲಿ ಬಂದಿರತಕ್ಕಂಥದ್ದು ಏನಾಗಿದೆ? 26 ಅಂತಕ್ಕಂಥದ್ದು ಇದು ಮೊದಲ ಒಂದು ದತ್ತಾಂಶಗಳನ್ನು ನೋಡಿದಾಗ ನಮಗೆ ಬಂದಿರತಕ್ಕಂಥ ವ್ಯಾಪ್ತಿಯಾಗಿದೆ. ಹಾಗೆ ಎರಡನೇ ಒಂದು ದತ್ತಾಂಶಗಳನ್ನು ನೋಡಿದಾಗ ಇದರಲ್ಲಿ ಗರಿಷ್ಠವಾಗಿರ್ತಕ್ಕಂಥದ್ದು ನಮಗೆ 70 ಕಾಣಿಸ್ತದೆ, ಕನಿಷ್ಠ 19 ಅಂದರೆ ಅವುಗಳ ಒಂದು ವ್ಯಾಪ್ತಿ ಎಷ್ಟಾಗಿದೆ ಅಂದರೆ 51 ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಹಾಗೆ ಕೆಳಗಿನ ಎರಡನೇ ಸಮಸ್ಯೆಯಲ್ಲಿ ನೋಡ್ತಾ ಹೋಗ್ಬೋದು. ಕೆಳಗಿನ ಕೋಷ್ಟಕದಲ್ಲಿ ಕೆಲವು ಸಂಖ್ಯೆಗಳನ್ನು ದತ್ತಾಂಶಗಳಾಗಿ ಕೊಡಲಾಗಿದೆ. ಅವುಗಳಿಗೆ ಸರಾಸರಿಯನ್ನು ಕಂಡಿಡ್ರಿ. ಕೆಲವು ದತ್ತಾಂಶಗಳನ್ನು ಕೊಟ್ಟಾನ, ಅವನ್ನು ತೆಗೆದುಕೊಂಡು ಸರಾಸರಿಯನ್ನು ಮಾಡಬೇಕಾದ್ರೆ ಸರಾಸರಿಯನ್ನು ಕಂಡುಹಿಡಬೇಕಾದ್ರೆ ನಮಗೆ ಸೂತ್ರವನ್ನು ಕೂಡ ಗೊತ್ತಿರಬೇಕು. ಸರಾಸರಿಯ ಸೂತ್ರ ಏನಿದೆ ಅಂತಂದಾಗ ನಮಗೆ ಎಲ್ಲ ಪ್ರಾಪ್ತಾಂಕಗಳ ಮೊತ್ತ ಬಾಗಿಲೆ ಆ ಪ್ರಾಪ್ತಾಂಕಗಳ ಸಂಖ್ಯೆಗಳಿಂದ ಭಾಗಿಸಿದ್ದೇ ಆದರೆ ನಮಗೆ ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡಿಯುವುದು ಸೂತ್ರವನ್ನು ಕೂಡ ಕೊಟ್ಟಿದ್ದಾರೆ. ದತ್ತಾಂಶಗಳ ಒಟ್ಟು ಮೊತ್ತ ಬಾಗಿಲೆ ದತ್ತಾಂಶಗಳ ಒಟ್ಟು ಸಂಖ್ಯೆ ಅಂತ ಹೇಳ್ತಾನೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಗಳನ್ನು ನೋಡಿ ದತ್ತಾಂಶಗಳನ್ನು ನೋಡಿದ್ದೆ ಆದರೆ ನಮಗೆ ದತ್ತಾಂಶಗಳು ಎಷ್ಟಿದೆ? 58, 76, 40, 35, 46, 45, 0, 100 ಇವುಗಳನ್ನು ಮೊತ್ತವನ್ನು ಮಾಡಿದ್ದೆ ಆದರೆ ಇವೆಲ್ಲ ದತ್ತಾಂಶಗಳ ಮೊತ್ತವನ್ನು ಮಾಡಿದ್ದೆ ಆದರೆ ನಮಗೆ 400 ಆಗುತ್ತದೆ. ಒಟ್ಟು ಇಲ್ಲಿರ್ತಕ್ಕಂಥ ದತ್ತಾಂಶಗಳ ಸಂಖ್ಯೆ ಅಂದರೆ 8, 400 ಬಾಗಿಲೆ 8 ಅಂದಾಗ ನಮಗೆ ಛೇದಿಸಿದಾಗ ಸರಾಸರಿ 50 ಬರುತ್ತೆ. ಹಾಗೆ ಎರಡನೇ ದತ್ತಾಂಶಗಳನ್ನು ಒಟ್ಟು 10 ದತ್ತಾಂಶಗಳಿವೆ, ಅವುಗಳ ಮೊತ್ತವನ್ನು ಮಾಡಿದಾಗ 350, 350 ಬಾಗಿಲೆ 10 ಅಂದಾಗ ಸರಾಸರಿ 35. ಸೊ ಹಾಗಾಗಿ ವಿದ್ಯಾರ್ಥಿಗಳೇ ಸರಾಸರಿಯ ಸೂತ್ರವನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಸರಾಸರಿ ಸಮನಾಗಿದೆ ದತ್ತಾಂಶಗಳ ಮೊತ್ತ ಬಾಗಿಲೆ ದತ್ತಾಂಶಗಳ ಸಂಖ್ಯೆಯಿಂದ ಭಾಗಿಸಿದ್ದೆ ಆದರೆ ನಮಗೆ ಸರಾಸರಿ ದೊರೆಯುತ್ತದೆ. ನಂತರದಲ್ಲಿ ಮೂರನೇ ಸಮಸ್ಯೆ ನೋಡಿದಾಗ ಮೂರನೇ ಸಮಸ್ಯೆ ಏನಿದೆ? ಕೆಳಗಿನ ಕೋಷ್ಟಕದಲ್ಲಿ ಕೆಲವು ಸಂಖ್ಯೆಗಳನ್ನು ದತ್ತಾಂಶಗಳಾಗಿ ಕೊಡಲಾಗಿದೆ. ಅವುಗಳಲ್ಲಿ ಬಹುಲಕ ಅಥವಾ ರೂಢಿ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿ, ಬಹುಲಕ ಅರ್ಥವೇ ಸೂಚಿಸ್ತದೆ. ಬಹು ಅಂದರೆ ಹೆಚ್ಚಿಗೆ ಇರ್ತಕ್ಕಂಥದ್ದು. ಹಾಗಾಗಿ ಬಹುಲಕ ಅಂದರೆ ಇಲ್ಲಿ ಯಾವ ಸಂಖ್ಯೆ ಹೆಚ್ಚು ಬಾರಿ ಪುನರಾವರ್ತನೆಯಾಗಿದೆಯೋ ಅಥವಾ ಹೆಚ್ಚು ಬಾರಿ ಬಂದಿದೆ ಅದೇ ಬಹುಲಕ ಅಥವಾ ರೂಢಿ ಬೆಲೆ ಅಂತ ಹೇಳ್ಬೋದು. ಈ ಒಂದು ದತ್ತಾಂಶಗಳನ್ನು ನೋಡಿದಾಗ ಇಲ್ಲಿ 2 ಏನಾಗಿದೆ? ಬಹುಬಾರಿಯಾಗಿ ಬಂದಿದೆ. ನೋಡ್ಬೋದು, ಇಲ್ಲಿ 1, 2, 3, 4 ಬಾರಿ ಬಂದಿದೆ. ಹಾಗಾಗಿ ಇಲ್ಲಿ ಬಹುಲಕ 2. ನಂತರದಲ್ಲಿ 3 ಕೂಡ ಬಂದಿದೆ, 4 ಕೂಡ 2 ಬಾರಿ ಬಂದಿದೆ. ಆದರೆ ಗರಿಷ್ಠವಾಗಿ ಬಂದಿರತಕ್ಕಂಥದ್ದು 2 ಆಗಿದೆ. ಹಾಗಾಗಿ ಇದು 2 ಬಹುಲಕ. ಹಾಗೆ ಎರಡನೇ ಒಂದು ಸಮಸ್ಯೆಯನ್ನು ನೋಡಿದಾಗ ನಮಗೆ 5 ಮತ್ತು 9 ಬರುತ್ತೆ. ಯಾಕೆಂದರೆ 5 ಮತ್ತು 9ಗಳು 5 ಎಷ್ಟಾಗಿದೆ ನೋಡಿ? 1, 2, 3 ಬಾರಿ 5 ಬಂದಿವೆ, 4 ಕೂಡ 3 ಬಾರಿ ಬಂದಿವೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಇವುಗಳಿಗೆ ನಾವು ದ್ವಿಬಹುಲಕ ಎಂದು ಕೂಡ ನಾವು ಕರೆಯುತ್ತೇವೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಬಹುಲಕ ಏನಾಗಿದೆ? 5 ಮತ್ತು 9 ಅಂತಕ್ಕಂಥದ್ದು. ನಂತರದಲ್ಲಿ 4ನೇ ಪ್ರಶ್ನೆ ನೋಡಿದಾಗ 4ನೇ ಪ್ರಶ್ನೆ ಏನು ಹೇಳ್ತಾನೆ? ಇಲ್ಲಿ ಕೆಳಗಿನ ಕೋಷ್ಟಕದಲ್ಲಿ ಸಂಖ್ಯೆಗಳನ್ನು ದತ್ತಾಂಶಗಳಾಗಿ ಕೊಡಲಾಗಿದೆ. ಅವುಗಳಿಗೆ ನಾವು ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದು ಅವುಗಳ ಮಧ್ಯಾಂಕವನ್ನು ಕಂಡುಹಿಡಿಬೇಕು. ಮಧ್ಯಾಂಕ ಅಂದರೆ ಮಧ್ಯದ ಅಂಕ. ನೋಡಿ, 1ನೇ ಸಮಸ್ಯೆಯಲ್ಲಿ ನಮಗೆ 3, 10, 8, 25, 34, 16, 12 ಕೊಟ್ಟಿದ್ದಾನೆ. ಒಂದು ಏರಿಕೆ ಕ್ರಮದಲ್ಲಿ ಬರೆದಾಗ ನಮಗೆ ಒಟ್ಟು 7 ಸಂಖ್ಯೆಗಳಿದ್ದಾವೆ. ಇಲ್ಲಿ
ಸೊ 7 ಬಂದಾಗ ಎಡಭಾಗದಲ್ಲಿ 3 ಬಲಭಾಗದಲ್ಲಿ 3 ಇದ್ದಾಗ ಉಳಿದಿರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥದ್ದು 12 ಮಧ್ಯಾಂಕ. ಒಂದೊಮ್ಮೆ ಸಮಸಂಖ್ಯೆಗಳು ಬಂದಾಗ ಬೆಸ ಸಂಖ್ಯೆ ಕೊಟ್ಟಾಗ ಮಧ್ಯದಲ್ಲಿ ಇರೋದು ಗೊತ್ತಾಗುತ್ತೆ. ಸಮಸಂಖ್ಯೆಯಲ್ಲಿ ಬಂದಾಗ ಇಲ್ಲಿರ್ತಕ್ಕಂಥ ದತ್ತಾಂಶಗಳು ನಾವು ಏರಿಕೆ ಕ್ರಮದಲ್ಲಿ ಬರೆದಾಗ ನಮಗೆ ಎಡಭಾಗ ಮತ್ತು ಬಲಭಾಗದಲ್ಲಿ 3 ಬರೆದಾಗ ಉಳಿದಿರ್ತಕ್ಕಂಥ 15 ಮತ್ತು 20 ಉಳಿತು. ಹಾಗಾಗಿ ಇವುಗಳ ಮೊತ್ತವನ್ನು ಮಾಡಿ ನಾವು 2ರಿಂದ ಭಾಗಿಸಿದೆ ಆದಾಗ ಅದರ ಒಂದು ಮಧ್ಯಾಂಕ ದೊರೆಯುತ್ತದೆ. ಏಕೆಂದರೆ 15 ಮತ್ತು 20 2 ಅಂಕೆಗಳನ್ನು ಕೂಡಿಸ್ತಾ ಇದ್ದೀವಿ. ಹಾಗಾಗಿ 15 + 20 ಭಾಗಿಲೆ 2 ಅಂದಾಗ 35/2 ಮಾಡಿದ್ದೆ ಆದರೆ 17.5 ಇಲ್ಲಿ ನಮಗೇನಾಗಿದೆ ಒಂದು ಮಧ್ಯಾಂಕವಾಗಿದೆ ಎಂದು ನಾವು ಹೇಳ್ಬೋದು. 5ನೇ ಸಮಸ್ಯೆಯನ್ನು ತೆಗೆದುಕೊಂಡು 8 ಜನರ ಬಳಿ ಇರತಕ್ಕಂಥ ಹಣದ ಮಾಹಿತಿಯನ್ನು ಈ ಕೆಳಗೆ ನೀಡಲಾಗಿದೆ. ಪ್ರತಿಯೊಬ್ಬರಿಗೂ ಈ ಹಣವನ್ನು ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೂ ಸಿಗತಕ್ಕಂಥ ಹಣವನ್ನು ಕಂಡುಹಿಡಿಯಿರಿ. ಇದು ಯಾವ ಕೇಂದ್ರೀಯ ಪ್ರವೃತ್ತಿಯ ಅಳತೆಯನ್ನು ಸರಾಸರಿ ಮಧ್ಯಾಂಕ ರೂಢಿ ಬೆಲೆ ಸೂಚಿಸುತ್ತದೆ ತಾವು ನೋಡಬೇಕು. ಮೊದಲು ಕೊಟ್ಟಿರ್ತಕ್ಕಂಥ ಪರ್ಸ್ನಲ್ಲಿರುವ ಹಣವನ್ನು ನೋಡಿದಾಗ ಇಲ್ಲಿ 150, 250, 200, 1000, 125, 275, 50, 150 ಅಂದಾಗ ಒಟ್ಟು ಮೊತ್ತವನ್ನು ಮಾಡಿದ್ದೆ ಆದರೆ ನಮಗೆ ಒಟ್ಟು 2200ಕ್ಕೆ 8ರಿಂದ ಭಾಗಿಸಿದಾಗ ನಮಗೆ 275 ರೂಪಾಯಿ ಪ್ರತಿಯೊಬ್ಬರಿಗೂ ಸಿಗತಕ್ಕಂಥ ಹಣ ಆಗಿದೆ. ಹಾಗೂ ಇಲ್ಲಿ ಸೂಚಿಸತಕ್ಕಂಥ ಕೇಂದ್ರೀಯ ಪ್ರವೃತ್ತಿ ಅಳತೆ ಯಾವುದು ಅಂತಂದರೆ ಸರಾಸರಿಯಾಗಿದೆ ಎಂದು ನಾವು ಹೇಳ್ಬೋದಾಗಿದೆ. ಇನ್ನು ಮುಂದಿನ ಸಮಸ್ಯೆ ನೋಡಿದಾಗ 6ನೇ ಸಮಸ್ಯೆ, ನಿಮ್ಮ ತರಗತಿಯಲ್ಲಿರ್ತಕ್ಕಂಥ 10 ಸ್ನೇಹಿತರ ತೂಕಗಳನ್ನು ಕೆಜಿಗಳಲ್ಲಿ ಬರೆದು ಕೆಳಗೆ ನೀಡಿರ್ತಕ್ಕಂಥ ಕೋಷ್ಟಕದಲ್ಲಿ ದಾಖಲಿಸಿ ತೂಕಗಳ ವ್ಯಾಪ್ತಿ, ಸರಾಸರಿ, ರೂಢಿ ಬೆಲೆ ಮತ್ತು ಮಧ್ಯಾಂಕಗಳನ್ನು ಕಂಡುಹಿಡಿಯಿರಿ. ನಾವು ಇಲ್ಲಿ 10 ವಿದ್ಯಾರ್ಥಿಗಳ ಒಂದು ಹೆಸರನ್ನು ಬರೆದು ಅವರ ಒಂದು ತೂಕವನ್ನು ಕೆಜಿಗಳಲ್ಲಿ ಬರೆದಿದ್ದೀವಿ, ತಾವು ನೋಡಬಹುದಾಗಿದೆ. ಅವುಗಳಿಂದ ವ್ಯಾಪ್ತಿಯನ್ನು ಕಂಡುಹಿಡಬೇಕಾದ್ರೆ ಗರಿಷ್ಠವಾಗಿರ್ತಕ್ಕಂಥದ್ದು ಇಲ್ಲಿ 34 ಆಗಿದೆ. ಹಾಗಾಗಿ ಕನಿಷ್ಠವಾಗಿರ್ತಕ್ಕಂಥದ್ದು ನೋಡಿದ್ದೆ ಆದರೆ ನಮಗೆ ಇಲ್ಲಿ ಎಷ್ಟಾಗಿದೆ 28. ಸೊ 34 ಮತ್ತು 28ರ ವ್ಯತ್ಯಾಸ 6. ಇದು ಒಂದು ವ್ಯಾಪ್ತಿಯಾಗಿದೆ. ಸರಾಸರಿ ಎಂದಾಗ 10 ಜನರ ಒಂದು ತೂಕಗಳನ್ನು ಮೊತ್ತವನ್ನು 10ರಿಂದ ಭಾಗಿಸಿದ್ದೇ ಆದರೆ 306/10 ಅಂದಾಗ ನಮಗೆ ಸರಾಸರಿ 30.6 ಅಂತಕ್ಕಂಥದ್ದು ಬಂದಿದೆ. ನಂತರದಲ್ಲಿ ಮಧ್ಯಾಂಕವನ್ನು ಕೊಟ್ಟಾಗ ಮಧ್ಯಾಂಕ ನಮಗೆ ಕೊಟ್ಟಿರ್ತಕ್ಕಂಥ ತೂಕಗಳನ್ನು ಒಂದು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದಾಗ ಮಧ್ಯದಲ್ಲಿ ಬರ್ತಕ್ಕಂಥದ್ದನ್ನು ನೋಡಿದ್ದೆ ಆದರೆ ನಮಗೆ ಏರಿಕೆ ಕ್ರಮದಲ್ಲಿ ಬರೆದಾಗ ಮಧ್ಯದಲ್ಲಿ 30 ಮತ್ತು 31 ಬಂದಿದೆ. ಅವುಗಳ ಮೊತ್ತವನ್ನು ಮಾಡಿ 2ರಿಂದ ಭಾಗಿಸಿದಾಗ 30.5 ಆಗಿದೆ. ನಂತರದಲ್ಲಿ ಇಲ್ಲಿ ರೂಢಿ ಬೆಲೆ ಏನಾಗಿದೆ 32 ಅಂತಕ್ಕಂಥ ತೂಕ ಏನಿದೆ ಅದು ಹೆಚ್ಚು ಬಾರಿ ಪುನರಾವರ್ತನೆಯಾಗಿದೆ, ತಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಇಲ್ಲಿ ಇದು ಏನಾಗಿದೆ ರೂಢಿ ಬೆಲೆ ಆಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ ಮತ್ತೆ ಮುಂದಿನ ಒಂದು ಪುನರ್ಮನ್ನಾ ಹಾಡಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.